ನನ್ನ ಪುಟಾಣಿ ಮತ್ತು ಅಬ್ಬಿಗೆ ನೀನೇ ಏನೋ ಹೆದರಿಸಿ ನಿನ್ನ ಕೆಲಸ ಮಾಡಿಸ್ಕೊಂಡಿದ್ಯಾ ಅನಿಸ್ತಿದೆ. ನಾನು ಹನಿ ವಿಷಯದಲ್ಲಿ ಡಿಸ್ಟರ್ಬ್ ಆಗಿದ್ದಾಗ ನನ್ನ ಲೈಫ್ನ ಸರಿ ಮಾಡೋಕ್ಕೆ ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಕಣ್ಣಾರೆ ಕಂಡಿದ್ದೀನಿ. ಅವರ ಬಗ್ಗೆ ನನಗೆ ಅನುಮಾನ ಬರುವುದಕ್ಕೆ ಮುಖ್ಯ ಕಾರಣ ಆ ಆಕಾಶ್ ಮತ್ತು ನೇತ್ರ ಮದುವೆ ವಿಷಯ ಮಾತಾಡಬೇಕು ಅಂತ ಅವರ ಮನೆಗೆ ಹೋಗಿದೆ. ಅವನು ಸಿಗಲಿಲ್ಲ. ಆದರೆ ಕಾಲ್ ಮಾಡಿದಾಗ ಅವನು ಹೇಳಿದ ವಿಷಯ ಕೇಳಿ ಶಾಕ್ ಆಯಿತು. ಆರಾಧನಾ ನಿನಗೆ ಮೋಸ ಮಾಡ್ತಿದ್ದಾಳೆ, ಅವಳು ನಂಬಿಕೆ ದ್ರೋಹಿ ಅಂತ ಅವಾಗ ಕೋಪ ಬಂದು ಅವನಿಗೆ ಬೈದೆ. ಆದರೆ ಅವನು ನಿನ್ನ ಲೈಫ್ ಪ್ರಶ್ನೆ ಇದು, ನಿನಗೆ ಸುಳ್ಳು ಹೇಳಿ ನನಗೇನು ಲಾಭ ಇಲ್ಲ ಅಂದ. ಹಾಗಾದರೆ ಅವನಿಗೆ ಏನೋ ವಿಷಯ ಗೊತ್ತಿದೆ ಅಂತ ಅರ್ಥ ಅಲ್ವಾ? ಆದರೆ ಒಂದೊಂದು ಸತ್ಯ ಆರಾಧನಾ, ನಿನ್ನಿಂದ ನನ್ನವರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಖಂಡಿತ ನೀನು ಜೀವಮಾನದಲ್ಲಿ ಹೇಳಬಾರ್ದು ಅಂತ ಶಿಕ್ಷೆ ಕೊಡ್ತೀನಿ, ನೋಡ್ತಾ ಇರು. ನನ್ನಿಂದ ದೂರ ಆಗಿ ಕ್ಷಣ ಕ್ಷಣಕ್ಕೂ ನೋವು ಅನುಭವಿಸಬೇಕು ನೀನು ಹಾಗೆ ಮಾಡ್ತೀನಿ. ನೀನು ಅವತ್ತು ನಿನ್ನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದಾಗ ಬೇಡ ಅಂತ ಹೇಳಿ ತಪ್ಪು ಮಾಡಿಬಿಟ್ಟು ಅನ್ನಿಸ್ತಿದೆ. ಯಾಕೆ ಈ ಥರ ಮಾಡಿಬಿಟ್ಟೆ ನೀನು? ನಿಜಕ್ಕೂ ನೀನು ನನಗೆ ಮೋಸ ಮಾಡೋಕ್ಕೆ ಬಂದೋಳು ಅಂತಾದರೆ ನನ್ನ ಹತ್ರ ದೈಹಿಕವಾಗಿ ಒಂದಾಗ್ತಿರ್ಲಿಲ್ಲ. ಛೇ, ನನಗೆ ಇವಳನ್ನು ಅರ್ಥ ಮಾಡಿಕೊಳ್ಳೋಕೆ ಆಗ್ತಿಲ್ವಲ್ಲ. ನಿಜಕ್ಕೂ ನೀನೊಂದು ನಿಗೂಢಗಳ ಹಗರ. ನಿನ್ನಿಂದ ಯಾರಿಗೂ ಮತ್ತೆ ನೋವಾಗಬಾರ್ದು ಅಂತಾನೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿ ಅಂತ ಎಲ್ಲರೂ ಹೇಳಬೇಕಾದ್ರೆ ನಾನು ನೀನು ಅಬ್ಸರ್ವ್ ಮಾಡಿದೆ. ನೀನು ತುಂಬ ಗಾಬರಿಯಲ್ಲಿದ್ದೆ. ಅದು ಯಾಕೆ ಅಂತ ಅರ್ಥ ಆಗಲಿಲ್ಲ ನನಗೆ ಎಂದು ಯೋಚಿಸುತ್ತಿದ್ದ. ಯಾವ ಮಾಯದಲ್ಲಿ ಮಲಗಿದ್ದನೋ ಅವನಿಗೆ ತಿಳಿಯಲಿಲ್ಲ. ಅಭಿಗೇಕೋ ನಿದ್ದೆ ಬರಲೇ ಇಲ್ಲ. ಯೋಚಿಸುತ್ತಿದ್ದ ರಾಘುನ ಬಗ್ಗೆ, ಅವನ ನಡವಳಿಕೆ ಬಗ್ಗೆ ಅನುಮಾನ ಬಂದಿತು. ಯಾಕೋ ಇತ್ತೀಚೆಗೆ ಅವನ ನಡವಳಿಕೆಯಲ್ಲಿ ತುಂಬ ಬದಲಾವಣೆಗಳು ಆಗಿರುವುದನ್ನು ಕಂಡಿದ್ದ. ಆಫೀಸಿನಲ್ಲಿಯೂ ಮಾತನಾಡುವುದಕ್ಕೆ ಸಿಕ್ಕಿರಲಿಲ್ಲ. ಯಾವಾಗಲೂ ಬ್ಯುಸಿ ಇರ್ತಿದ್ದ. ನನ್ನ ಅವಾಯ್ಡ್ ಮಾಡ್ತಿದ್ದಾನೆ ಅನಿಸುತ್ತೆ. ಸಮಥಿಂಗ್ ಇಸ್ ರಾಂಗ್, ಏನೋ ಆಗಿದೆ ಅನಿಸುತ್ತಿದೆ. ಯಾಕೋ ಅವರು ಚಿಕ್ಕಮಗಳೂರಿಗೆ ಹೋದಾಗಿನಿಂದ ಏನೋ ಒಂದು ರೀತಿ ಸಂಕಟ ಆಗ್ತಿದೆಯಲ್ಲ. ಎಲ್ಲ ಸರಿ ಹೋಗ್ತಿದೆ ಅನ್ನುವಾಗ ಇವರು ಬೇರೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಆರು ಯಾವಾಗ ರಾಘುಗೆ ಎಲ್ಲ ವಿಷಯ ಹೇಳ್ತಾಳೋ, ಯಾಕೆ ಅವಳು ಯಾವ ವಿಷಯನೂ ಗೊಂಬೆನ ಪ್ರೊಟೆಕ್ಟ್ ಮಾಡುವುದಕ್ಕೆ ನಾವೆಲ್ಲ ಇದ್ದೀವಿ ಅಂದಮೇಲೆ ಇವಳು ಯಾಕಿಷ್ಟೊಂದು ನಿಧಾನ ಮಾಡ್ತಿದ್ದಾಳೋ ಒಂದು ಗೊತ್ತಾಗ್ತಿಲ್ಲ. ಸಾಕ್ಷಿಗಳೆಲ್ಲ ನಮ್ಮ ಕೈಗೆ ಸಿಕ್ಕಿವೆ. ನವಿ ಭೂಪತಿ ಸಾಮ್ರಾಜ್ಯದ ಬುಡಮೇಲು ಮಾಡುವುದಕ್ಕೆ ನಮ್ಮವರನ್ನು ಅಲ್ಲೇ ಬಿಟ್ಟಿದ್ದಾನೆ. ಅದೇ ವಿಷಯ ಎಲ್ಲ ಹಾಸ್ಪಿಟಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದಲ್ವಾ? ಯಾಕೆ ಯಾರು ಈ ಥರ ಮಾಡ್ತಿದ್ದಾಳೆ? ಈ ವಿಷಯ ಎಲ್ಲ ರಾಘುಗೆ ಗೊತ್ತಾದರೆ ನಮ್ಮನ್ನು ಕ್ಷಮಿಸ್ತಾನ? ಯಾಕೆ ನನ್ನಿಂದ ಸತ್ಯ ಮುಚ್ಚಿಟ್ರಿ ಅಂತ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ಏನು ಮಾಡೋದು? ಏನಾದರೂ ಆಗಲಿ, ಯಾರು ಎಲ್ಲ ಸರಿ ಮಾಡ್ತಾಳೆ ಅಂತ ಕಾಯ್ಕೊಂಡು ಕೂತಿದ್ರೆ ಹಾಳಾಗೋದು ಅವಳ ಜೀವನನೇ ಹೊರತು ಇನ್ಯಾರದ್ದು ಅಲ್ಲ. ಆದಷ್ಟು ಬೇಗ ಚಿಕ್ಕಮಗಳೂರಿಗೆ ಹೋಗಿ ಇದನ್ನೆಲ್ಲ ಸರಿ ಮಾಡಿ ಬರಬೇಕು. ನಾನು ಎಲ್ಲ ಸತ್ಯವನ್ನು ರಾಘುಗೆ ತಿಳಿಯೋ ಹಾಗೆ ಮಾಡಬೇಕು ಎಂದುಕೊಂಡ. ಇವನು ಚಿಕ್ಕಮಗಳೂರಿಗೆ ಹೋಗುವಷ್ಟರಲ್ಲಿ ಯಾವುದೇ ಸಮಸ್ಯೆ ಆಗದೇ ಇದ್ದರೆ ಸಾಕು. ಇತ್ತ ಅಶು ಆದಿತ್ಯನಿಗೆ ಫೋನ್ ಮಾಡಿದನು. ನಿದ್ದೆಯಿಂದ ಎಚ್ಚರಗೊಂಡವ ಬಾಗಿಲನ್ನು ಭದ್ರಪಡಿಸಿ ಗೊಂಬೆಗೆ ಗೊತ್ತಾಗದಂತೆ ಹೊರಬಂದು ಮಾತನಾಡಿದ. ನವಿ ಹೇಳಿದ ಮಾತನ್ನು ಕೇಳಿದವ, ಏನು ಹೇಳ್ತಿದ್ಯಾ ನವೀನ್ ನೀನು? ಹನಿ ಬದುಕಿಲ್ಲ ಅಂದರೆ ಏನರ್ಥ? ಹನಿಗೆ ಬ್ಲಡ್ ಕ್ಯಾನ್ಸರ್ ಇತ್ತಾ? ಸರಿಯಾಗಿ ವಿಚಾರಿಸಿದೆಯಾ? ಏನೇನು ಮಾತಾಡ್ಬೇಡ ನವೀನ್ ಎಂದು ರೇಗಿದ. ನಾನು ಯಾಕೆ ಸುಳ್ಳು ಹೇಳಿ ಆದಿ? ಕರೆಕ್ಟಾಗಿ ವಿಷಯ ತಿಳ್ಕೊಂಡೇ ಹೇಳ್ತಿದ್ದೀನಿ. ನಾನೀಗ ಮುಂಬೈಗೆ ಬಂದಿದ್ದೀನಿ. ಈ ವಿಷಯ ನಿನಗೂ ಗೊತ್ತು ಅಲ್ವಾ? ಡೆಲ್ಲಿಯಲ್ಲಿ ಹನಿ ವಿಷಯ ಸಿಗದೆ ಅದನ್ನು ಅಲ್ಲಿನ ಪೊಲೀಸ್ನವರಿಗೆ ವಹಿಸಿ ಬಂದಿದ್ದೆ ತಾನೆ. ಆಮೇಲೆ ನಾನು ಮುಂಬೈಗೆ ಬಂದಿದ್ದು ಭೂಪತಿನ ವಿಷಯ ಬಯಲಿಗೆಳೆಯೋದಕ್ಕೆ. ನಾನು ಡೆಲ್ಲಿಯಿಂದ ಬರೋಕೆ ಮುಂಚೆ ಅಲ್ಲಿನ ಪೊಲೀಸ್ ಅವರಿಗೆ ವಿಷಯ ತಿಳಿಸೋಕೆ ಹೇಳಿ ಬಂದಿದ್ದೆ. ಅವಳು ಸತ್ತ ಮೇಲೆ ಅವರ ಫ್ಯಾಮಿಲಿ ಚಿಕ್ಕಮಗಳೂರಿಗೆ ಶಿಫ್ಟ್ ಆಗಿದೆ ಅಂತ ಇನ್ಫಾರ್ಮೇಷನ್ ಬಂದಿದೆ. ಸೊ ಈ ವಿಷಯ ಆದಷ್ಟು ಬೇಗ ಆರೋಗ್ಯ ಹೇಳೋಣ ಅಂತ ಕಾಲ್ ಮಾಡಿದ್ದು. ಬಟ್ ಅವಳಿಗೆ ರೀಚ್ ಆಗ್ತಿಲ್ಲ ಎಂದ. ಅಬ್ಬಿಗೂ ಫೋನ್ ರೀಚ್ ಆಗ್ತಿಲ್ಲ ಎಂದ. ಇಬ್ಬರು ಮತ್ತೊಮ್ಮೆ ಅವಳಿಗೆ ಕಾಲ್ ಮಾಡಿದರು. ರೀಚ್ ಆಗಲಿಲ್ಲ, ಸ್ವಿಚ್ ಆಫ್ ಆಗಿತ್ತು. ಮೆಸೇಜ್ ಹಾಕಿ ವಿಷಯ ತಿಳಿಸಿದರು. ಅವಳು ರಾಘುನ ವರ್ತನೆಗೆ ನೊಂದಿದ್ದರಿಂದ ಎಷ್ಟೋ ಸಮಯದ ನಂತರ ನಿದ್ರಾದೇವಿಗೆ ಶರಣಾದರೆ ಅವಳ ಫೋನ್ ನಿಶಬ್ದವಾಗಿ ಕುಳಿತಿತ್ತು ಅವಳ ಬ್ಯಾಗಿನಲ್ಲಿ. ಚಿಕ್ಕಮಗಳೂರಿಗೆ ಬಂದು 2-3 ದಿನಗಳಾದರೂ ಅವಳ ಜೊತೆ ರಾಘು ಮಾತನಾಡಿರಲಿಲ್ಲ. ಅವಳು ಹೇಳುವುದಕ್ಕೂ ಮುಂಚೆಯೇ ರೆಡಿಯಾಗಿ ಹೊರಟು ಹೋಗುತ್ತಿದ್ದ. ಆ ಮನೆಯಲ್ಲಿ ಅವಳ ಜೊತೆ ಇದ್ದದ್ದು ಮನೆ ಕೆಲಸದವರಾದ ರಂಗಣ್ಣ ಮತ್ತು ಮಂಜಮ್ಮ. ಯಾವುದರ ಮೇಲೆಯೂ ಅವಳಿಗೆ ಆಸಕ್ತಿಯೇ ಇರಲಿಲ್ಲ. ಹಾಗೆ ಅಲ್ವಾ, ನಾವು ಪ್ರೀತಿಸೋರು ನಮ್ಮನ್ನು ಅವಾಯ್ಡ್ ಮಾಡಿದರೆ ಯಾವುದು ಬೇಡ ಅನಿಸುವಷ್ಟರ ಮಟ್ಟಿಗೆ ಬೇಸರವಾಗುತ್ತೆ. ಸಹನೆಯ ಕಟ್ಟೆ ಹೊಡೆಯಿತು ಅವಳಿಗೆ. ಆಫೀಸಿಗೆ ರೆಡಿಯಾಗಿ ಕಬೋರ್ಡಲ್ಲಿ ಫೈಲ್ ಹುಡುಕುತ್ತಿದ್ದವನ ಬಳಿ ಬಂದು ರಾಘು ಎಂದು ಕೂಗಿದ್ದಳು. ಅವಳ ಕಡೆಗೆ ತಿರುಗಿ ಏನೆಂದು ಸನ್ನೆ ಮಾಡಿ ಕೇಳಿದ. ರಾಘು, ಆಫೀಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ದೀರಿ? ಏನಾಗಿದೆ ನಿಮಗೆ? ಈ ಮನೆಯಲ್ಲಿ ನಾನೊಬ್ಬಳು ಇದ್ದೀನಿ ಅನ್ನೋದಾದರೂ ನೆನಪಿದೆಯಾ ನಿಮಗೆ? ನಾನು ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ವಿಚಾರಿಸಿಕೊಳ್ಳೋದಕ್ಕೂ ನಿಮಗೆ ಪುರ್ಸೋತಿಲ್ಲ ಅಲ್ವಾ ಎಂದು ಅಸಹನೆಯಿಂದ ಮಾತನಾಡಿದಳು.
ಅವಳ ಮಾತು ತನಗೆ ಕೇಳಿಸಲೇ ಇಲ್ಲವೆಂಬಂತೆ ಹೋಗುತ್ತಿದ್ದವನ ಕೈ ಹಿಡಿದು ಹೇಳಿದ್ಲು, ಕೈ ಬಿಡು ಆರಾಧನಾ. ನಿನ್ನ ಜೊತೆ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಆಫೀಸಲ್ಲಿ ತುಂಬ ಕೆಲಸ ಇದೆ. ರಾಘು, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ಐ ಆಮ್ ಸಾರಿ. ಪ್ಲೀಸ್ ಹೇಳಿ. ನೀವು ಹೇಳೋವರೆಗೂ ನಿಮ್ಮನ್ನು ಹೋಗೋದಕ್ಕೆ ಬಿಡೋದಿಲ್ಲ ನಾನು ಎಂದು ಪಟ್ಟು ಹಿಡಿದಳು. ಕೋಪ ಬಂದವನಿಗೆ ಮುಷ್ಟಿ ಬಿಗಿ ಮಾಡಿ ಕಂಟ್ರೋಲ್ ಮಾಡಿಕೊಂಡು ಇಷ್ಟೊತ್ತು ಅವಳ ಮಾತು ಕೇಳಿದವ ಅವಳ ರೆಟ್ಟೆ ಹಿಡಿದೆಳೆದು ಕೆನ್ನೆಗೆ ಬಾರಿಸಿಬಿಟ್ಟ. ರಾಘು, ಏನಾಯಿತು? ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದೀರಾ ಎಂದಳು ಅಳುತ್ತಾ. ಏನಾಯಿತು ಅಂತ ಕೇಳ್ತಿದ್ದೀಯಾ? ಯಾಕೆ ಈ ಥರ ಮಾಡಿದೆ? ನಮ್ಮನೆಯವರು ನಿನಗೇನೇ ಅನ್ಯಾಯ ಮಾಡಿದ್ರು? ಯಾಕೆ ನಮ್ಮ ಅಮ್ಮನ ಕೊಲ್ಲೋಕೆ ನೋಡಿದೆ? ಅವರು ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳಿದರು ತಾನೆ, ಆದರೂ ಯಾಕೆ ಅವರನ್ನು ಬಲವಂತ ಮಾಡಿ ಕರ್ಕೊಂಡು ಹೋದೆ ಸಾಯಿಸೋದಕ್ಕೆ? ಛೀ, ನೀನು ಒಂದು ಹೆಣ್ಣ. ರಾಘು, ಏನಂತ ಮಾತಾಡ್ತಿದ್ದೀರಾ ನೀವು? ಅತ್ತೆ ನನಗೆ ಅಮ್ಮನ ಪ್ರೀತಿ ಕೊಟ್ಟಿದ್ದಾರೆ, ಅಂಥವ್ರನ್ನ ನಾನು ಸಾಯಿಸೋಕೆ ನೋಡ್ತೀನಾ? ಯಾರು ಹೇಳಿದ್ದು ನಿಮಗೆ ಇದನ್ನೆಲ್ಲ? ಯಾರೋ ನಿಮಗೆ ಸುಳ್ಳು ಹೇಳಿದ್ದಾರೆ ಅನಿಸುತ್ತೆ. ಏನು, ನಾನು ಸುಳ್ಳು ಹೇಳ್ತೀನಾ? ನೀನು ಮಾಡಿರೋ ಕೆಲಸನ ನೀನೇ ನೋಡು ಎಂದವ ತನ್ನ ಮೊಬೈಲ್ನಲ್ಲಿದ್ದ ವಿಡಿಯೋವನ್ನು ಅವಳ ಮುಂದೆ ಹಿಡಿದ. ನೋಡಿದವಳಿಗೆ ಗರ ಬಡಿದವಳಂತೆ ನಿಂತು ಬಿಟ್ಟಳು. ನೇತ್ರ ತನಗಿಷ್ಟ ಬಂದಂತೆ ಆ ವಿಡಿಯೋವನ್ನು ಎಡಿಟ್ ಮಾಡಿದ್ದಳು. ಆ ವಿಡಿಯೋದಲ್ಲಿ 6 ಎದುರಿನಲ್ಲಿ ಬರುತ್ತಿದ್ದ ಲಾರಿಗೆ ತಾನಾಗಿಯೇ ಜಾನಕಿಯವರನ್ನು ನೂಕಿದಂತೆ ಮಾಡಿಬಿಟ್ಟಿದ್ದಳು. ಅದೇ ವಿಡಿಯೋ ರಾಘುನ ಮೊಬೈಲ್ನಲ್ಲಿ ಇತ್ತು. ನೀನು ಈ ಥರ ಕೆಲಸ ಮಾಡ್ತೀಯಾ? ನೀನು ಮನಸ್ಸು ಇಷ್ಟೊಂದು ಕೆಟ್ಟದ್ದು ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಆಗ್ತಿಲ್ಲ ನೋಡು. ನಿನಗೆ ಇಲ್ಲಿರೋಕೆ ಇಷ್ಟ ಇಲ್ಲ ಅಂದರೆ ತಾವು ಇಲ್ಲಿಂದ ಹೊರಡಬಹುದು. ನಿನ್ನಿಂದ ನನಗೆ ನೆಮ್ಮದಿ ಸಿಕ್ಕಿದ್ರೆ ಸಾಕು. ರಾಘು, ನಾನು ಅಮ್ಮನಿಗೆ ಆ ಥರ ಮಾಡ್ತೀನಾ? ತಾಯಿ ಇಲ್ಲದ ನನಗೆ ಅವರು ತಾಯಿ ಪ್ರೀತಿ ಕೊಟ್ಟಿದ್ದಾರೆ. ಅಂಥದ್ದರಲ್ಲಿ ಅವರನ್ನು ನಾನು ಅವತ್ತು ಕೂಡ ಹೀಗೆ ಮಾತಾಡಿದ್ರಿ. ಅಂಜು ವಿಷಯದಲ್ಲಿ ಆಮೇಲೆ ನೀವೇ ಬಂದು ಸಾರಿ ಕೇಳಿ ಮುದ್ದಾಡಿದ್ರಿ. ಮತ್ತೆ ಮೊದಲಿನ ತರಹ ಅನುಮಾನಪಟ್ಟು ನನಗೆ ಹರ್ಟ್ ಮಾಡ್ತಿದ್ದೀರಾ. ಆಮೇಲೆ ಪಶ್ಚಾತ್ತಾಪ ಪಟ್ಟ ಮೇಲೆ ಯಾವ ಪ್ರಯೋಜನವೂ ಇಲ್ಲ. ರಾಘು, ಅರ್ಥ ಮಾಡ್ಕೊಳ್ಳಿ. ನಂದು ಯಾವುದೇ ತಪ್ಪಿಲ್ಲ, ನನ್ನ ನಂಬಿ ಎಂದು ಅವನ ಕೈ ಹಿಡಿದು ಅಳುತ್ತಿದ್ದಳು. ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳ ಕೈ ಒದರಿದವನೇ ಅವಳನ್ನು ನೂಕಿ ಹೊರ ನಡೆದು ಬಿಟ್ಟ. ಅವಳು ಕೂಗುತ್ತಿದ್ದರೂ ಕೇಳದೆ ಯೋಚನೆಗೆ ಬಿದ್ದಳು. ರಾಘು ತನ್ನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಇನ್ನು ನಾನು ಹೀಗೆ ಇದ್ದರೆ ರಾಘು ನನ್ನಿಂದ ದೂರ ಹಾಕ್ತಾರೆ. ಆದಷ್ಟು ಬೇಗ ಸಾಕ್ಷಿಗಳನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಎಂದವಳೆ ಆದಿಗೆ ಕಾಲ್ ಮಾಡಿದಳು. ಆದಿತ್ಯನ ಫೋನ್ ರಿಂಗಣಿಸುತ್ತಿತ್ತು. 6 ಕಾಲಿಂಗ್ ಎಂದು ತೋರಿಸುತ್ತಿತ್ತು. ಅವಳ ಫೋನ್ನ ನಿರೀಕ್ಷೆಯಲ್ಲಿದ್ದವ ತಕ್ಷಣವೇ ಕಾಲ್ ರಿಸೀವ್ ಮಾಡಿದೆನು. ಪುಟ್ಟ, ಹೇಗಿದ್ದೀಯೋ ಎಂದು ಅವನು ಮಾತನಾಡುವ ಮೊದಲೇ, ಆದಿ, ಏನಾಗ್ತಿದೆ ಇಲ್ಲಿ? ಇನ್ನು ಎಷ್ಟು ದಿನ ಬೇಕು ಈ ಪ್ರಾಬ್ಲಮ್ ಸರಿ ಹೋಗೋಕೆ? ನಿಮ್ಮಿಬ್ಬರ ಕೈಯಲ್ಲಿ ಆಗಲಿಲ್ಲ ಅಂದರೆ ಹೇಳಿ, ನಾನೇ ಆಕ್ಷನ್ ತಗೊತೀನಿ. ಇನ್ನೂ ಸುಮ್ಮನೆ ಕೂರೋಕ್ಕಾಗಲ್ಲ ನನಗೆ ಎಂದು ತನ್ನ ಕೋಪವನ್ನು ಅವನ ಮೇಲೆ ತೀರಿಸಿಕೊಂಡಳು. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಯಿತು? ಗೊಂಬೆ ಹಕ್ಕನ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತಿದ್ಯೋ? ಕರ್ಕೊಂಡು ಹೋಗು, ಫಾರಿನ್ಗಾದರೂ ಕರ್ಕೊಂಡು ಹೋಗಿ ಅವರನ್ನು ಸರಿ ಮಾಡು. ನಿನಗೆ ಆಗಲಿಲ್ಲ ಅಂದರೆ ಹೇಳು, ಅದೇ ನಾನೇ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಅದು ಬಿಟ್ಟು ಹೀಗೆ ಸುಮ್ಮನೆ ಇರಬೇಡ. ನಾನು ಎಷ್ಟು ದಿನ ಅಂತ ಕಾಯಬೇಕು ಈ ಪ್ರಾಬ್ಲಮ್ ಸಾಲ್ವ್ ಆಗೋಕೆ? 2 ದಿನದಲ್ಲಿ ನನಗೆ ಎಲ್ಲ ಇನ್ಫಾರ್ಮೇಷನ್ ಸಿಗಬೇಕು ಅಂತ ಹೇಳಿದ್ದೆ ತಾನೇ ಅಂತ ಹೇಳಿದಳು. ಪುಟ್ಟ, ನಾನು ಹೇಳೋದನ್ನ ಕೇಳ್ತೀಯ ಸ್ವಲ್ಪ? 2-3 ದಿನದ ಹಿಂದೆ ನಿನಗೆ ಕಾಲ್ ಮಾಡಿದ್ವಿ ನಾನು, ಆದರೆ ನಿನಗೆ ರೀಚ್ ಆಗಿರಲಿಲ್ಲ. ಈ ಥರ ಕೋಪ ಮಾಡಿಕೊಂಡು ಕೂಗಾಡೋ ಬದಲು ಒಮ್ಮೆ ನಿನ್ನ ವಾಟ್ಸಪ್ ಚೆಕ್ ಮಾಡು, ಸರಿನಾ? ಹಾಗೆ ನಿನಗೊಂದು ಖುಷಿ ವಿಷಯ ಹೇಳಬೇಕು. ಗೊಂಬೆ ರಿಕವರಿ ಆಗ್ತಿದ್ದಾಳೆ ಕಣೋ ಎಂದನು ಸಂತಸದೆ. ಆದಿ, ಏನು ಹೇಳ್ತಿದ್ಯಾ ನೀನು? ನನ್ನ ಗೊಂಬೆ ಹಕ್ಕ ಹುಷಾರಾಗ್ತಿದ್ದಾಳ ಅಂದರೆ ಅವಳಿಗೆ ಗಾಬರಿಯಿಂದ ಕೇಳಿದಳು. ಇಲ್ಲೋ ಕಂದ, ಅವಳಿಗೆ ಹಳೆಯದು ಅಂದರೆ ಕಾಲೇಜ್ ಲೈಫ್ ಬಿಟ್ಟು ಇನ್ಯಾವುದು ನೆನಪಿಲ್ಲ. ಆ ಘಟನೆ ನೆನಪಿಗೆ ಬಂದರೆ ಏನಾಗುತ್ತೋ ನೆನಪಿಸಿಕೊಂಡರೆ ಭಯ ಆಗ್ತಿದೆ ಕಣೋ. ಪಂಕಜ ಅಮ್ಮ ಸತ್ತಿದ್ದು, ಹಾಗೆ ಅವಳ ಮೇಲೆ ಅಟ್ಯಾಕ್ ಆಗಿದ್ದು ಯಾವುದೂ ನೆನಪಿಲ್ಲ. ಜೊತೆಗೆ ನಿನ್ನನ್ನು ಸಹ ಕೇಳಿದ್ಲು ಕಣೋ. ಆದರೆ ನಾನು ಸುಳ್ಳು ನೆಪ ಹೇಳಿ ಏನೋ ಎಲ್ಲವನ್ನು ಮ್ಯಾನೇಜ್ ಮಾಡಿದೆ ಎಂದು ಗೊಂಬೆ ಮತ್ತು ಆದಿತ್ಯನ ನಡುವೆ ನಡೆದ ಅಷ್ಟು ಮಾತುಕತೆಯನ್ನು ತಿಳಿಸಿದ. ಮತ್ತೆ ನಿನಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಕಣೋ ಎಂದ. ಅವಳ ಎದೆ ಬಡಿತ ಜೋರಾಯಿತು. ಇನ್ಯಾವ ವಿಷಯ ಮತ್ತೆ ಟೆನ್ಷನ್ ಕೊಡುತ್ತೋ ಎಂದು. ಏನು ವಿಷಯ ಆದಿ ಎಂದಳು ಭಯದಿಂದಳೆ. ಪುಟ್ಟಮ್ಮ, ಅದು ಅನಿ ಬದುಕಿಲ್ಲ ಕಣೋ, ಅವಳು ಸತ್ತು ಆಗಲೇ 4 ವರ್ಷ ಆಯಿತು ಎಂದನು ಬೇಸರದಿಂದಲೇ. ಶಾಕ್ ಆಗಿ ನಿಂತಳು. ಅವಳಿಗೆ ಈ ವಿಷಯ ಸಹ್ಯವೆನಿಸಲಿಲ್ಲ. ವಾಟ್ ಅದಿ, ಏನು ಮಾತಾಡ್ತಿದ್ಯಾ ನೀನು? ಹನಿ ಇಲ್ಲ ಅಂದರೆ ಏನೋ ಅರ್ಥ? ನಿಂಗೇನು ತಲೆ ಕೆಟ್ಟಿದ್ಯಾ? ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ ಆದಿ. ನಿಂಗೆ ಈ ವಿಷಯ ಹೇಗೆ ಗೊತ್ತಾಯಿತು? ಯಾರು ಹೇಳಿದ್ದು? ಬಿಟ್ಟು ಬಿಡದಂತೆ ಒಂದೇ ಸಮನೆ ಕೇಳುತ್ತಿದ್ದಳು. ಪುಟ್ಟ, ಸತ್ಯ ಯಾವತ್ತೂ ಸುಳ್ಳಾಗೋದಿಲ್ಲ ಅಲ್ವಾ? ಅವಳಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು ಕಣೋ, ಅದು ಲಾಸ್ಟ್ ಸ್ಟೇಜ್. ಅವರ ಅಪ್ಪ ಅಮ್ಮ ಅವಳನ್ನು ಬದುಕಿಸೋಕೆ ತುಂಬ ಟ್ರೈ ಮಾಡಿದ್ರಂತೆ, ಬಟ್ ಅವಳನ್ನು ಕೊನೆಗೂ ಉಳಿಸೋಕೆ ಆಗಲಿಲ್ವಂತೆ.
ಪುಟ್ಟ, ನಿನಗೆ ಗೊತ್ತು ಅಲ್ವಾ, ನವಿ ಅನಿ ಬಗ್ಗೆ ತಿಳಿದುಕೊಳ್ಳೋಕೆ ಡೆಲ್ಲಿಗೆ ಹೋಗಿದ್ದು. ಆಗ ಅವಳ ಬಗ್ಗೆ ತಿಳಿಯಲಿಲ್ಲ. ಆದರೆ ಆಮೇಲೆ ಅವನು ಮುಂಬೈಗೆ ಹೋಗೋಕ್ಕೂ ಮುಂಚೆ ಅಲ್ಲಿ ನಮ್ಮ ಕಡೆ ಪೊಲೀಸ್ನವ್ರಿಗೆ ವಿಷಯ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದ. ಹಾಗಾಗಿ ಅವನಿಗೆ ವಿಷಯ ಗೊತ್ತಾಗಿದೆ. ಇದನ್ನು ಹೇಳಬೇಕು ಅಂತ 2 ದಿನದಿಂದ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಆದರೆ ನಿನಗೆ ರೀಚ್ ಆಗಲಿಲ್ಲ. ನೀ ಹೇಳಿದ್ದೆ ಅಲ್ವಾ ಮೊದಲೇ, ನಾನು ನಿಮಗೆ ಕಾಂಟ್ರಾಕ್ಟ್ಗೆ ಸಿಗಲಿಲ್ಲ ಅಂದರೆ ನೀವು ಆತಂಕ ಪಟ್ಕೊಂಡು ಮತ್ತೆ ಮತ್ತೆ ಕಾಲ್ಗೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಂತ. ಎಷ್ಟು ಭಯವಾಗಿತ್ತು ಗೊತ್ತಾ ನನಗೂ ನವಿಗೂ. ನಿನ್ನ ಜೊತೆ ಮಾತಾಡೋವರೆಗೂ ಸಮಾಧಾನ ಇರಲಿಲ್ಲ ಎಂದ. ಐ ಆಮ್ ಸಾರಿ ಆದಿ, ಇನ್ನೊಮ್ಮೆ ಹೀಗೆ ಮಾಡಲ್ಲ. ಹಾಗೆ ನಾನು ಹನಿ ಅಪ್ಪನ ನೋಡಬೇಕು. ಯಾಕೋ ಮನಸ್ಸಿಗೆ ಕಸಿವಿಸಿ ಆಗ್ತಿದೆ. ಒಮ್ಮೆ ಹೋಗಿ ಬರೋಣ ಅಂತ ಇದ್ದೀನಿ. ಅಡ್ರೆಸ್ ಹೇಳು ಆದಿ. ಈಗಲೂ ಕೂಡ ಅವಳ ಸಾವು ನನಗೆ ಅನುಮಾನ ಬರೋ ಥರ ಮಾಡ್ತಿದೆ. ನಿನಗೆ ನವಿ ಮಾತಿನ ಮೇಲೆ ನಂಬಿಕೆ ಇಲ್ವ ಪುಟ್ಟ? ನಮಗೂ ಹನಿ ವಿಷಯಕ್ಕೂ ಸಂಬಂಧನೇ ಇಲ್ಲ. ಆದರೂ ಅವನು ನಿನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ. ಹಾಗೆ ನನಗೂ ಕೂಡ ಡೆಲ್ಲಿ ಪೊಲೀಸ್ನವರಿಂದ ಪಕ್ಕ ಇನ್ಫಾರ್ಮೇಷನ್ ಬಂದಿದೆ. ಸೊ ಈಗ ನೀನು ಚಿಕ್ಕಮಗಳೂರಿನವರೆಗೂ ಬರೋ ತೊಂದರೆ ತಗೊಂಬಿಡ ಪುಟ್ಟ. ಆದಿ, ನಾನೀಗ ಚಿಕ್ಕಮಗಳೂರಿನಲ್ಲೇ ಇದ್ದೀನಿ ಎಂದಳು ಮೇಲುಧ್ವನಿಯಲ್ಲಿ. ಏನು ಹೇಳ್ತಿದ್ಯಾ ಪುಟ್ಟ? ನೀನು ಚಿಕ್ಕಮಗಳೂರಿನಲ್ಲಿ ಇದ್ದೀಯಾ? ಚಿಕ್ಕಮಗಳೂರಿಗೆ ಯಾವಾಗ ಬಂದೆ? ಅದು ಅದು ಆದಿ, ರಾಘು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ನಾವು ಬಂದು 3-4 ದಿನ ಆಯಿತು. ಪುಟ್ಟ, ಚಿಕ್ಕಮಗಳೂರಿಗೆ ಯಾಕೆ ಬಂದಿದ್ದೀರಾ? ಅಭಿಯಂಜು ಕೂಡ ಬಂದಿದ್ದಾರಾ ನಿಮ್ಮ ಜೊತೆಗೆ? ಇದ್ದಕ್ಕಿದ್ದಂತೆ ಚಿಕ್ಕಮಗಳೂರಿಗೆ ಬರುವ ಅವಶ್ಯಕತೆ ಏನಿತ್ತು? ಅದು ಅದು ಎಂದು ತಡವರಿಸುತ್ತಿದ್ದಳು, ಪದಗಳು ಸಿಗದೆ. ನಿಜ ಹೇಳು ಪುಟ್ಟ, ಯಾರ್ಯಾರು ಬಂದಿದ್ದೀರಾ? ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಎಂದಾಗ ಜಾನಕಿಯವರಿಗೆ ಆಕ್ಸಿಡೆಂಟ್ ಆದಾಗಿನಿಂದ ನಡೆದ ವಿಷಯವನ್ನೆಲ್ಲೂ ಹೇಳಿದಳು. ರಾಘು ಹಾಗೂ ತನ್ನ ಮಧ್ಯೆ ಉಂಟಾಗುತ್ತಿರುವ ಮನಸ್ತಾಪದ ವಿಷಯವನ್ನು ಬಿಟ್ಟು. ಪುಟ್ಟ, ಯಾರು ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಿದೆಯೇನೋ? ಹೌದು ಆದಿ, ಡ್ಯಾಮ್ ಶೋರ್ ಇದು ನೇತ್ರಾಳದ ಕೆಲಸ ಅಂತ. ಆದರೆ ಯಾವುದೇ ಸಾಕ್ಷಿ ಇಲ್ಲದೆ ಅವಳನ್ನು ಅಪರಾಧಿ ಅಂತ ರಾಘು ಮುಂದೆ ನಿಲ್ಲಿಸೋಕ್ಕಾಗೋದಿಲ್ಲ. CCTV ಫುಟೇಜ್ ಚೆಕ್ ಮಾಡಬೇಕು. ದೇವಸ್ಥಾನದ ಸುತ್ತಮುತ್ತ ಎಲ್ಲಾದರೂ ವಿಡಿಯೋ ಇದ್ದರೆ ಚೆಕ್ ಮಾಡಬೇಕು. ಹೀಗೆ ನಾವು ಸುಮ್ಮನೆ ಇದ್ದಿದ್ದಕ್ಕೆ ಅವಳು ಇಷ್ಟೊಂದು ಹಾರಾಡ್ತಾ ಇರೋದು. ಈ ಸಲ ಅವಳನ್ನು ಸುಮ್ಮನೆ ಬಿಡಲ್ಲ. ಅವಳ ಅಪ್ಪ ಅಮ್ಮನ ಸಪೋರ್ಟ್ ಇದೆ ಅಂದರೆ ಅವರನ್ನು ಖಂಡಿತ ಎನ್ಕೌಂಟರ್ ಮಾಡೋಕ್ಕೂ ನಾನು ಹೆದರುವುದಿಲ್ಲ ಎಂದಳು ಕೋಪದಿಂದ. ಅವಳಿಂದಲೇ ತಾನೆ ರಾಘು ಮತ್ತೊಮ್ಮೆ ಇವಳ ಮೇಲೆ ಕೋಪಗೊಂಡಿದ್ದು. ರಾಘು ಹೇಗಿದ್ದರೂ ಮನೆಯಲ್ಲಿ ಇಲ್ಲ ಆದಿ. ಸೊ ಇದೇ ಒಳ್ಳೆ ಸಮಯ ಅಲ್ವಾ ಹನಿ ಅಪ್ಪ ಅಮ್ಮನ ಮೀಟ್ ಮಾಡೋಕೆ? ಈಗ ನೀನು ಅವರನ್ನು ಮೀಟ್ ಮಾಡಿ ಏನು ಪ್ರಯೋಜನ ಇಲ್ಲ ಪುಟ್ಟ. ಅವರಿಗೆ ನೀನು ಯಾರು ಅಂತಾನೆ ಗೊತ್ತಿಲ್ಲ. ಅಷ್ಟಕ್ಕೂ ಅವರನ್ನು ನೀನು ಮೀಟ್ ಮಾಡಿ ಮಾತಾಡೋ ಅಂಥದ್ದು ಏನಿದೆ ಹೇಳು? ನಾನು ಇಲ್ಲಿಗೆ ಬರೋವರೆಗೂ ನಮಗೆ ಹನಿ ಬಗ್ಗೆ ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ರಾಘು ಪ್ರೀತಿ ನಮ್ಮ ಅರ್ಪಿತಾ ಅಂತ ಅಂದುಕೊಂಡಿದ್ವಿ ಹೊರತು ಹನಿ ಅಂತ ನಮಗೆ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಈಗ ಅವರನ್ನು ಮೀಟ್ ಮಾಡಿ ಆ ವಿಷಯಕ್ಕೆ ಹೋಗಿ ಅದು ರಾಘುಗೆ ಗೊತ್ತಾದರೆ ಏನು ಮಾಡ್ತೀಯಾ? ಮೊದಲೇ ಅವಳು ಬಿಟ್ಟು ಹೋಗಿರೋದಕ್ಕೆ ನೊಂದು ಹೋಗಿದ್ದ. ಅವನ ಮನಸ್ಥಿತಿ ಹೇಗಿತ್ತು ಅಂತ ಅಂಜು ಹೇಳಿದ್ರು ಅಲ್ವಾ? ಸುಮ್ಮನೆ ಬಿಟ್ಬಿಡು ಪುಟ್ಟ. ರಾಘುಗೆ ಹನಿ ಸತ್ತಿದ್ದಾಳೆ ಅಂತ ಗೊತ್ತಾದರೆ ಅವನು ಹೇಗೆ ತಗೊತಾನೋ? ಅವನ ಫಸ್ಟ್ ಲವ್ ಅವಳು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ. ಈಗ ಸತ್ಯ ಗೊತ್ತಾದರೆ? ಪುಟ್ಟ ಹೇಳು. ಹನಿ ವಿಷಯ ಇಲ್ಲಿಗೆ ಮುಗಿಯಿತು. ಅದನ್ನು ಬಿಟ್ಟು ನಿನ್ನ ಲೈಫ್ ನೋಡ್ಕೋ ಪುಟ್ಟ. ಇಷ್ಟು ಪ್ರೀತಿಸೋ ಗಂಡ ಇರಬೇಕಾದ್ರೆ ಹಳೆಯದೆಲ್ಲ ಯಾಕೆ? ಅವರಿಗೆ ತಿಳಿದಿಲ್ಲ. ಅವನಿಗೆ ಆಗಲೇ ಸತ್ಯ ತಿಳಿದಿದೆ ಎಂದು. ಅವನು ಎಲ್ಲವನ್ನು ಮರೆತು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾನೆ ಪುಟ್ಟ. ನಾ ಅದನ್ನು ಕಣ್ಣಾರೆ ಕಾಣದೇ ಇದ್ದರೂ ಅಭಿಮಾತಲ್ಲಿ ಕೇಳಿ ತಿಳ್ಕೊಂಡಿದ್ದೀನಿ ಪುಟ್ಟ. ಅವನಂದಾಗ ವಿಷಾದದ ನಗು ನಕ್ಕಳು. ರಾಘುನ ರೀತಿಗೆ. ಪುಟ್ಟ ಮಾತಾಡು, ಯಾಕೋ ಸುಮ್ಮನೆ ಆಗಿಬಿಟ್ಟೆ? ಏನಾದಿ ಎಂದಳು. ಯಾಕೋ ನಿನ್ನ ತುಂಬ ನೋಡಬೇಕು ಅನ್ನಿಸ್ತಿದೆ. ನಾಳೆ ಮೀಟ್ ಮಾಡ್ತೀಯಾ ಎಂದವ ಮಾತು ಮುಂದುವರಿಸಬೇಕೆನ್ನುವಷ್ಟರಲ್ಲಿ ಗೊಂಬೆ ಮಾಮ ಎಂದು ಕೂಗುತ್ತಾ ಬಂದಳು. ಅವನ ಮಾತಿಗೆ ತಿರುಗಿದವನೇ 6 ಕಾಲ್ ಕಟ್ ಮಾಡಿದ್ದನು ಗಾಬರಿಯಾಗಿ. ಏನೋ ಕಂದ ಎಂದ ಅವಳ ಬಳಿ ಬಂದು. ಮಾಮ, ಅಮ್ಮ ಯಾವಾಗ ಬರ್ತಾರೆ? ನನಗೆ ಅವರನ್ನು ನೋಡಬೇಕು ಅನ್ನಿಸ್ತಿದೆ. ಆದರೂ ಕೂಡ ನನ್ನ ನೋಡೋಕೆ ಬಂದಿಲ್ಲ. ಯಾಕೆ ಮಾಮ? ಯಾರೂ ಬಂದಿಲ್ಲ ನೋಡೋಕೆ? ಅತ್ತೆ ಮಾವ ಕೂಡ ಬಂದಿಲ್ಲ. ಈ ಮನೆಯಲ್ಲಿ ಒಬ್ಬಳೇ ಇರೋಕೆ ಬೇಜಾರಾಗುತ್ತೆ. ನೀನು ನನ್ನ ಅವಾಯ್ಡ್ ಮಾಡ್ತಿದ್ದೀಯಾ? ನಾನು ಯಾರ ಜೊತೆ ಮಾತಾಡಲಿ ಹೇಳು ಎಂದಳು ಅಳುತ್ತಾ. ಯಾಕೋ ಕಂದ ಹೀಗೆಲ್ಲ ಮಾತಾಡ್ತಿದ್ದೀಯಾ? ನಾನು ನಿನ್ನ ಚೆನ್ನಾಗಿ ನೋಡ್ಕೊತಿಲ್ವಾ ಎಂದ ಬೇಸರದ ಮುಖ ಮಾಡಿ. ಅದು ಆಗಲ್ಲ ಮಾಮ, ನನಗೆ ಅಮ್ಮ ತುಂಬ ನೆನಪಾಗ್ತಿದ್ದಾರೆ. ನಾನು ಹಾಸ್ಪಿಟಲ್ನಿಂದ ಬಂದಾಗಿನಿಂದ ಇದುವರೆಗೂ ಯಾರನ್ನು ನೋಡೇ ಇಲ್ಲ. ಅಮ್ಮನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿದೆ. ಅಮ್ಮ ಯಾಕೆ ಕಾಲ್ ಮಾಡಿಲ್ಲ? ಅವರಿಗೆ ನಾನು ನೆನಪಾಗ್ತಿಲ್ವಾ ನನ್ನ ಹತ್ತಿರ ಮಾತಾಡೋಕೆ? ನಿನ್ನ ಕೇಳಿದರೆ ನೀನೇನು ಸರಿಯಾಗಿ ಉತ್ತರನೇ ಕೊಡಲ್ಲ ಎಂದಳು ಮೂತಿ ಹುಬ್ಬಿಸಿ. ಅವಳ ಮಾತಿಗೆ ನಗಬೇಕೋ ಅಳಬೇಕೋ ತಿಳಿಯದಾಯಿತು ಅವನಿಗೆ. ಗೊಂಬೆ, ಪಂಕಜ ಅತ್ತೆ ಹೋಗಿರೋದು ತುಂಬ ದೂರದ ಊರಿಗೆ ಅಲ್ವೇನೋ? ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಪುಟ್ಟ ಎಂದ.
ಯಾರು ಹೇಳಿದ್ದು ನಿನಗೆ ಅತ್ತೆಗೆ ನಿನ್ನ ನೆನಪಿಲ್ಲ ಅಂತ? ರಾತ್ರಿ ಕಾಲ್ ಮಾಡಿದ್ರು ಗೊತ್ತಾ? ನಿನ್ನ ಜೊತೆ ಮಾತಾಡೋಕ್ಕೆ. ಆದರೆ ನೀನು ಮಲಗಿದ್ದೆ. ಅದಕ್ಕೆ ನಾಳೆ ಮಾತಾಡ್ತೀನಿ, ಈಗ ಅವಳನ್ನು ಎಬ್ಬಿಸ್ಬೇಡ ಹಾದಿ, ಇಲ್ಲಿ ನೆಟ್ವರ್ಕ್ ಸಿಕ್ಕಾಗ ಕಾಲ್ ಮಾಡ್ತೀನಿ ಅಂದರು. ಮಾಮ, ನೀನು ಯಾಕೆ ನನ್ನ ಎಬ್ಬಿಸಲಿಲ್ಲ? ಅಮ್ಮನ ಜೊತೆ ಮಾತಾಡಬೇಕಿತ್ತು ನಾನು. ನೀನು ಹೀಗೆ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಐ ಹೇಟ್ ಯು ಎಂದು ಅಳುತ್ತಾ ರೂಮಿಗೆ ಹೋದಳು. ಅವಳ ಹಿಂದೆ ಬಂದವ ಅವಳ ಪಕ್ಕ ಕುಳಿತು ಅಳುತ್ತಿದ್ದವಳನ್ನು ಎಬ್ಬಿಸಿ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣೊರೆಸಿ ಹಣೆಗೆ ಚುಂಬಿಸಿ, ನಾ ಹೇಳೋದು ಕೇಳೋ ಪುಟ್ಟ, ತಪ್ಪಾಯ್ತೋ ಎಂದಾಗ ಅವನನ್ನು ಅಪ್ಪಿ ಅವನೆದೆ ತೋರಿಸಿದಳು. ಪುಟ್ಟ, ಸಾರಿ ನಮ್ಮ, ನೀನು ಮಾತ್ರೆ ಪವರ್ಗೆ ತಾಚಿ ಮಾಡಿಬಿಟ್ಟಿದ್ದೆ ಕಣೋ, ಅದಕ್ಕೆ ಕಣೋ ನಿನ್ನ ಹೆಬ್ಬಿಸಲಿಲ್ಲ, ಸಾರಿ ಎಂದವನೇ ಅವಳನ್ನು ಸಮಾಧಾನ ಮಾಡಿ ತುತ್ತು ಮಾಡಿ ಊಟ ಮಾಡಿಸಿದವನು. ಆದರೂ ಅವಳಿಗೇನೋ ಸಂಕಟ. ಅವನೆದೆಗೊರಗಿ ಹಾಗೆ ಅಳುತ್ತಲೇ ನಿದ್ದೆ ಹೋದಳು. ಅವಳಿಗೆ ಬೇಸರವಾಗದಂತೆ ನೋಡಿಕೊಳ್ಳುತ್ತಿದ್ದ ಅವನೆದೆ ಬಡಿತವೇ ಅವಳಿಗೆ ಜೋಗುಳ ಹಾಡಿದಂತೆ. ಇತ್ತೀಚೆಗೆ ಹಾದಿ ವಿಷಯದಲ್ಲಿ ಮೃದುವಾಗುತ್ತಿದ್ದವಳು. ಅವಳು ಏನೆಂದು ಅವಳಿಗೆ ತಿಳಿದಿರಲಿಲ್ಲ. ಆದಿ ಜೊತೆಯಲ್ಲಿದ್ದರೆ ಯಾವಾಗಲೂ ಭದ್ರತೆಯ ಭಾವ ಕಾಣಿಸುತ್ತಿತ್ತವಳಿಗೆ. ಅದಕ್ಕಾಗಿ ಅವನ ಜೊತೆ ಇತ್ತೀಚೆಗೆ ಕೋಪಗೊಳ್ಳದೆ ಪ್ರೀತಿಯಿಂದ ಮಾತನಾಡುತ್ತಿದ್ದಳು. ಇತ್ತ ಹನಿಯ ವಿಷಯ ಕೇಳಿ ಬೇಸರವಾಯಿತು ಅವಳಿಗೆ. ಯಾಕೋ ರಾಗು ನೆನಪಾಗುತ್ತಿದ್ದ. ಅವನ ಪ್ರೀತಿ, ಮುದ್ದಾಟ, ಅವನ ಕಾಡುವಿಕೆ ನೆನಪಿಸಿಕೊಂಡು ಅಳುತ್ತಿದ್ದಳು. ಅವನ ಸನಿಹವಿಲ್ಲದೆ ಯಾಕೋ ತಾನು ಒಂಟಿ ಎನಿಸಿತ್ತವಳಿಗೆ. ಎಲ್ಲವನ್ನು ನೆನಪಿಸಿಕೊಂಡು ಅವಳ ಕಣ್ಣಂಚು ಒದ್ದೆಯಾಯಿತು. ಅಳುತ್ತಲೇ ನಿದ್ದೆಗೆ ಜಾರಿದಳು. ಮಧ್ಯರಾತ್ರಿ ಹೊತ್ತಿಗೆ ಮನೆಗೆ ಬಂದನು. ಮನೆಯ ಕೆಲಸದವರಾದ ರಂಗಣ್ಣ ಹಾಗೂ ಮಂಜಮ್ಮರನ್ನು ಹೊರತುಪಡಿಸಿ ಮತ್ಯಾರೂ ಅಲ್ಲಿರಲಿಲ್ಲ. ಸುಮಾರು ವರ್ಷಗಳಿಂದ ಇವರು ಗೆಸ್ಟ್ ಹೌಸನ್ನು ನೋಡಿಕೊಳ್ಳುತ್ತಿದ್ದರು. ಒಳ ಬಂದವನೇ ಸುತ್ತಲೂ ಕಣ್ಣಾಡಿಸಿದನು. ಮಂಜಮ್ಮ ಹಾರು ಎಲ್ಲಿ ಎಂದನು. ಅಣ್ಣ, ರೂಮ್ ಬಿಟ್ಟು ಅವರು ಆಚೆನೇ ಬಂದಿಲ್ಲ ಅನಿಸುತ್ತೆ, ನಾವು ಅವರನ್ನು ನೋಡೇ ಇಲ್ಲ ಎಂದರು. ಸರಿ, ನೀವಿನ್ನು ಮನೆಗೆ ಹೊರಡಿ, ನಾಳೆಯಿಂದ ಬನ್ನಿ. ಅವಳಿಗೆ ನೀವ್ಯಾರು ಅಂತ ಗೊತ್ತಿಲ್ಲ, ನಾಳೆ ಪರಿಚಯ ಮಾಡಿಸ್ತೀನಿ ಎಂದ. ನಿಮಗೆ ಊಟ ಬಡಿಸಿ ಹೋಗ್ತೀವಿ ಅಣ್ಣ ಎಂದಳು. ನಾನು ಹೊರಗಡೆಯೇ ಊಟ ಮಾಡಿ ಬಂದೆ ಎಂದವ. ಅವರು ಹೋದ ನಂತರ ಬಾಗಿಲನ್ನು ಭದ್ರಪಡಿಸಿ ರೂಮ್ಗೆ ಹೋದ. ನೆಲದಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ಹಾಗೆಯೇ ನಿದ್ದೆ ಹೋಗಿದ್ದಳು. ಅವಳನ್ನು ಕಂಡವ ಅವಳ ಮುಖಕ್ಕೆ ನೀರೆರಚಿದ. ಗಾಬರಿಯಿಂದ ಎದ್ದಳು. ರಾಗು ಎಂದವಳೆ ಅವಳ ರಟ್ಟೆಯನ್ನು ಹಿಡಿದೆಳೆದವ. ಏನು ಮೇಡಮ್, ಅವರು ತಿಂದುಂಡು ಆರಾಮಾಗಿ ಮಲಗಿದ್ದೀರಾ? ನೀವು ಹೀಗೆ ಆರಾಮಾಗಿ ಇರಲಿ ಅಂತಾನ ನಾನು ಪ್ಲಾನ್ ಮಾಡಿ ಇಲ್ಲಿಯವರೆಗೂ ಕರ್ಕೊಂಡು ಬಂದಿದ್ದು? ಅವಳನ್ನು ನೂಕಿದ ನೆಲದ ಮೇಲೆ. ಇನ್ಮೇಲೆ ಅಲ್ಲೇ ಬಿದ್ದಿರಬೇಕು. ಏನಾದರೂ ಅತಿಯಾಗಿ ಯೋಚನೆ ಮಾಡಿ ನಿಂದು ಬುದ್ಧಿ ತೋರಿಸಿದ್ರೆ ಹುಷಾರ್ ಎಂದವ ಹೋಗಿ ಮಲಗಿದ್ದನು. ಅಳುತ್ತಲೇ ಮಲಗಿದಳು. ರಾಘು, ನೀವು ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ನಾನೇನು ಅಂತ ನಿಮಗೆ ಗೊತ್ತಿಲ್ವಾ? ಯಾರದೋ ಮಾತನ್ನು ಕೇಳಿ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ. ಮುಂದೆ ನಿಮಗೆ ಸತ್ಯ ಗೊತ್ತಾದಾಗ ಅದರಿಂದ ನೋವು ಅನುಭವಿಸುವುದು ನೀವೇ ಎಂದುಕೊಂಡವಳೆ ಅಳುತ್ತಲೇ ಮುಂಜಾನೆಯ ಸಮಯದಲ್ಲಿ ನಿದ್ರೆಗೆ ಜಾರಿದಳು. ಆಗ ತಾನೇ ಭಾಸ್ಕರ ಕಣ್ಬಿಟ್ಟು ಬೆಳಕನ್ನು ಚೆಲ್ಲಿದ. ಅವಳಿನ್ನೂ ಹಾಗೆ ಮಲಗಿದ್ದಳು. ಕೋಪದಿಂದ ಬಂದವ ಅವಳನ್ನು ಕೂಗಿ ಎಬ್ಬಿಸಿದ. ಅವನ ಕೂಗಿಗೆ ತಡಬಡಾಯಿಸಿ ಎದ್ದಳು. ಹಲೋ ಮೇಡಮ್, ಏನು ಆರಾಮಾಗಿ ಮಲಗಿದ್ದೀರಾ? ನೀವು ಆರಾಮಾಗಿ ಮಲಗಿಬಿಟ್ರೆ ಯಾರು ಕೆಲಸ ಮಾಡ್ತಾರೆ? ನೆನ್ನೆ ಹೇಳಿದ ಮರ್ತೋಯ್ತಾ? ಹೋಗಿ ಕಾಫಿ ಮಾಡಿ ತಗೊಂಡು ಬನ್ನಿ. ಓಡಿ ಹೋದಳು. ರೂಮಿನಿಂದ ಹೊರಗೆ ಅವಸರದಿ ಕಾಫಿ ಮಾಡಿ ತಂದಳು. ಕುಡಿದವನೇ ಹುಗಿದು ಬಿಟ್ಟ. ಏನೇ ಇದು, ನನ್ನ ಒಂದೇ ಸಲ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀಯಾ ಹೀಡಿಯಟ್? ನಿನ್ನ ತಲೆ ನೆಟ್ಟಗಿದೆ ತಾನೇ ಎಂದ. ಯಾಕೆ ರಾಗು, ಏನಾಯಿತು? ಏನಾಗಿದೆ ನೀನೇ ನೋಡೆ ಎಂದು ಅವಳಿಗೆ ಕುಡಿಯಲು ಹೇಳಿದ. ಕುಡಿದವಳೆ ಹುಗಿದು ಬಿಟ್ಟಳು. ಅವನನ್ನು ನೋಡಿದಳು. ಕೋಪದಿ ಅವಳನ್ನೇ ನೋಡುತ್ತಿದ್ದ. ಅವನ ಯೋಚನೆಯಲ್ಲಿ ಇದ್ದವಳು ಕಾಫಿಗೆ ಸಕ್ಕರೆ ಹಾಕುವ ಬದಲು ಉಪ್ಪನ್ನು ಹಾಕಿದ್ದಳು. ಸಾರಿ ರಾಗು, ಅದು ಗೊತ್ತಿಲ್ಲದೆ. ಏನು ಗೊತ್ತಿಲ್ಲದೆ ಮೇಡಮ್, ಮಾತಾಡಿ, ಮುಂದಕ್ಕೆ ಮಾಡೋದೆಲ್ಲ ಮಾಡಿ ಈ ಥರ ತಲೆ ತೆಗಿಸಿ ಅಮಾಯಕಿ ಥರ ನಿಂತು ಬಿಟ್ಟರೆ ಕರಗಿಬಿಡ್ತೀನಿ ಅಂತ ಅನ್ಕೋಬೇಡಿ. ಇದೇ ಥರ ಇನ್ನೊಂದು ಸಲ ರಿಪೀಟ್ ಆಯಿತೋ ನಾನು ಮನುಷ್ಯನೇ ಆಗಿರಲ್ಲ, ನೆನ್ಪಿಟ್ಕೋ ಎಂದವ ಅವಳನ್ನು ನೂಕಿ ಲ್ಯಾಪ್ಟಾಪ್ ಹಿಡಿದು ಕುಳಿತು ಬಿಟ್ಟ. ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಏನು ಹಾಗೆ ನೋಡ್ತಿದ್ಯಾ? ನೀನು ಹೀಗೆ ನಿಂತ್ಕೊಂಡ್ಬಿಟ್ರೆ ತಿಂಡಿ ಯಾರು ರೆಡಿ ಮಾಡ್ತಾರೆ? ಮೇಡಮ್, ಪದೇ ಪದೇ ನನ್ನ ಹತ್ರ ಹೇಳಿಸ್ಕೊಂಬೇಡ ಎಂದ. ಕ್ಷಣ ವ್ಯರ್ಥ ಮಾಡದೆ ಹೋದಳು. ಅವನಿಗೆ ಇಷ್ಟದ ಪೂರಿ ಸಾಗು ಮಾಡಲು. ಯಾಕೋ ಅವಳಿಗೆ ತಾನು ಈ ಮನೆಯಲ್ಲಿ ಒಬ್ಬಂಟಿ ಎನಿಸಿತು. ಅದೇ ಬೇಸರದಲ್ಲಿ ಅವನ ಗುಂಗಿನಲ್ಲಿ ಇದ್ದವಳೆ ತರಕಾರಿ ಕಟ್ ಮಾಡುವಾಗ ಗೊತ್ತಿಲ್ಲದೆ ಕೈ ಕುಯ್ದುಕೊಂಡಳು. ನೋವಿಗೆ ಅಮ್ಮ ಎಂದು ಕೂಗಿದಳು. ಅವಳ ಕೂಗಿಗೆ ಲ್ಯಾಪ್ಟಾಪ್ ಬಿಟ್ಟು ಓಡಿ ಬಂದು ಅಡುಗೆ ಮನೆಗೆ ಉಫ್ ಉಫ್ ಎಂದು ಊದಿ ನೋವಿಗೆ ಮುಖ ಕಿವುಚಿದಳು. ಅವಳ ಬಳಿ ಬಂದವ. ಪುಟ್ಟ, ಏನು ಮಾಡಿಕೊಂಡೆ? ಬಾ ಇಲ್ಲಿ ಎಂದವ ಚಿಕ್ಕದಾಗಿ ಬ್ಯಾಂಡೇಜ್ ಹಾಕಿದ. ಕಣ್ಣಲ್ಲಿ ನೀರು ತುಂಬಿಕೊಂಡು. ರಾಗು ಇಂದು ತಬ್ಬಿಕೊಂಡಳು.
ನನಗೆ ಗೊತ್ತು ರಾಘು, ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ಅಂತ. ಐ ಲವ್ ಯು ಎಂದಳು. ಮತ್ತೆ ಎಲ್ಲವನ್ನು ನೆನಪಿಸಿಕೊಂಡವ ಅವಳಿಂದ ದೂರ ಸರಿದು, ಇಂತಹ ಆಸೆಯನ್ನೆಲ್ಲ ಇಟ್ಕೊಬೇಡಿ ಮೇಡಮ್. ನಿಮ್ಮನ್ನು ಪ್ರೀತಿಸೋದ ಅದು ನಾನಾ? ಕೈ ಕುಯ್ಕೊಂಡು ನೀವು ಆರಾಮಾಗಿ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಅದಕ್ಕೆ ಈ ಟ್ರೀಟ್ಮೆಂಟ್ ಎಂದ. ಏನೋ ದೊಡ್ಡದಾಗಿ ಸಹಾಯ ಮಾಡಿದವನಂತೆ. ಆಗ ತಾನೇ ಹೊಳಬಂದ ಮಂಜಮ್ಮ ರಂಗಣ್ಣ ರಾಘುನನ್ನು ಅಣ್ಣ ಎಂದು ಕೂಗಿದರು. ಬನ್ನಿ ಒಳಗೆ ಎಂದವ ಅವಳ ಪಕ್ಕ ನಿಂತು. ಇವಳು ಆರಾಧನಾ ಅಂತ, ನನ್ನ ಹೆಂಡತಿ, ನಿಮಗೆ ಗೊತ್ತಿದೆಯಲ್ಲ ಎಂದ. ಅಣ್ಣ ಗೊತ್ತಿದೆ ಎಂದರು ಇಬ್ಬರು. ಆರಾಧನಾ ಕಡೆ ತಿರುಗಿ ಅವರ ಪರಿಚಯ ಮಾಡಿಸಿದ. ನೀನು ಮದುವೆಯ ಸಮಯದಲ್ಲಿ ಇವರನ್ನು ಗಮನಿಸಿರಲಿಲ್ಲ ಅಷ್ಟೇ ಎಂದವ. ಮಂಜಮ್ಮ ಇನ್ಮೇಲೆ ಅಡುಗೆ ಮನೆ ಕೆಲಸ ಮಾಡುತ್ತಾರೆ. ಮೊದಲಿನಿಂದಲೂ ಇಲ್ಲೇ ಇದ್ದು ಇದನ್ನೆಲ್ಲ ನೋಡ್ಕೊತಿದ್ದಾರೆ. ಸ್ವಲ್ಪ ದಿನ ಹಿಂದೆ ಊರಿಗೆ ಹೋಗಿದ್ರು, ಈಗ ಬಂದಿದ್ದಾರೆ. ಇನ್ಮೇಲೆ ನೀನು ಅಡುಗೆ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡ, ಸರಿನಾ ಎಂದ. ಸರಿ ಎಂದು ತಲೆ ಅಲ್ಲಾಡಿಸಿದಳು. ತಿಂಡಿ ತಿಂದವ ಹಾಗೆ ಹೋದ. ಅವನತ್ತ ಹೋದತ್ತಲೇ ಅವಳು ಆದಿತ್ಯನ ಮೀಟ್ ಮಾಡಲೆಂದು ಹೋದಳು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.